ನೋಡಿ ನಾವು ಮೊನ್ನೆ ಸಂತೆಲಿ ಬಿಸಿಂಗೆ ಏನೋ ಅಮ್ಮವ್ರ ಗಂಡ ಯಾವಾಗಲೂ ಹೆಂಡತಿ ಸರ್ಗಿಟ್ಕೊಂಡಿರ್ತಾರೆ ಅಂತ ಗಮ್ಮಂತೈತಲ್ಲ ಗಮ್ಮ ಬರ್ತಾ ಐತಿ. ಹೋಗ್ಲಿ ಬಿಡು, ನಾನು ಸ್ಯಾರ್ಗಿಟ್ಕೊಂಡಂತೂ ಕೈ ನೋವು ಬರ್ಲಿಲ್ಲ. ಏನೋ ಮಾಡಕ್ ಹೋಗಿ ಎಡವಟ್ ಮಾಡ್ಕೊಂಡು ಚೆನ್ನಾಯ್ತು ಜನ್, ಸೂಪರ್. ಸೂಪರ್ ಅವಳ ಸ್ಟೈಲ್. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸುಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ಮಾವಿನಕಾಯಿ ತಗೊಂಡು ಮಾವಿನಕಾಯಲ್ಲಿ ಒಂದು ಏನು ಮಾಡ್ತೀರಾ? ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನು ಸ್ಪೆಷಲ್ಲ, ತುಂಬ ಸ್ಪೆಷಲ್ ಏನಿಲ್ಲ, ತುಂಬ ಸಿಂಪಲ್, ಸರಳವಾಗಿ ಸುಲಭವಾಗಿ ಮಾಡೋವಂಥದ್ದು. ಅಂದರೆ ಈ ಮಾವಿನಕಾಯಿ ಸೀಸನಲ್ಲಿ ಅಂದರೆ ಅಪರೂಪಕ್ಕಲ್ವಾ ಮಾವಿನಕಾಯಿ ಯಾವಾಗಲೂ ಇರೋದಿಲ್ವಲ್ಲ, ಇದು ಸ್ಪೆಷಲ್ಲೇನೆ. ಮಳೆ ಬಂದರೂ ಸಾಕಾಗ್ತೈತೆ ಸ್ವಲ್ಪ ಹಂಗೇನೆ. ಕೆಲಸ ಮಾಡಿದ್ನಲ್ವಾ ಅದಕ್ಕೆ ನೋಡಿ ನಾವು ಮೊನ್ನೆ ಸಂತೆಲಿ ಬಿಸಿಂಗೆ ತಗೊಂಡಿದ್ದೀವಿ. ಬಿದ್ರಿಂದು ಬಿದ್ರಲ್ಲೇ ಬಿಸಿಡಿಗೆ ಮಾಡೋದು ಅಲ್ಲ, ಪ್ಲಾಸ್ಟಿಕ್ ತಂದು ಬರುತ್ತಲ್ಲ. ಪ್ಲಾಸ್ಟಿಕ್ ಬರುತ್ತೆ. ಅಂದರೆ ಇದು ಹಳೇ ಕಾಲದಲ್ಲೆಲ್ಲ ಬಳಸ್ತಾ ಇದ್ರು ಬಿದ್ರದು ಬೀಸಣಿಗೆ. ಯಾರಿಗೆಲ್ಲ ನೆನಪಿರುತ್ತೆ ನೋಡ್ರಿ, ನೆನಪಿದ್ದವರು ಕಮೆಂಟ್ ಮಾಡಿ. ಈ ಅಮ್ಮಗೆ ಬರೀ ಕಮೆಂಟ್ ಮಾಡಿ ಯಾವಾಗಲೂ ಕಮೆಂಟ್ ಮಾಡಬೇಕು. ಸರಿ ಆಯ್ತು. ಇವಾಗ ಅದು ರೆಸಿಪಿ ಏನೋ ಮಾಡೋದಕ್ಕೆ ಅದಕ್ಕೆ ಏನೇನು ತಗೊಂಡವ್ರೆ ಅಂದರೆ ಫಸ್ಟ್ ಕರ್ಬೇವಾ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಬೆಲ್ಲ, ಮೆಂತ್ಯ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತಗೊಂಡಿದ್ದಾರೆ. ಆಮೇಲೆ ಈ ಕಡೆ ಒಗ್ಗರಣೆಗೆ ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಸಾಸಿವೆ, ಎಣ್ಣೆ, ಮತ್ತೆ ಇಲ್ಲೊಂದು ಸ್ವಲ್ಪ ತೆಂಗಿನಕಾಯಿ, ಕಾಯಿ ತುರಿ ಅದಕ್ಕೇನೆ, ಆಮೇಲೆ ಮಾಮೂಲಿ ಮಾವಿನಕಾಯಿ ಇಷ್ಟು ತಗೊಂಡವ್ರೆ. ಈಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಮಾವಿನಕಾಯಿ ಹಚ್ಕೊಬಿಡ್ತೀನಿ. ಅದು ಸಿಪ್ಪೆ ತೆಗಿಬೇಕಾ ಹಂಗೆ ಹಚ್ಕೊಳ್ಳೋದು? ಹಂಗೆ ಹಚ್ಕೊತೀನಿ. ಹೌದಾ? ಎಳೆ ಮಾವಿನಕಾಯಿ ಅಲ್ವಾ, ಅದು ತೋತಾಪುರಿ ಮಾವಿನಕಾಯಿ ಅಲ್ವಾ ಅದಕ್ಕೆ. ನಮ್ಮ ಶ್ರೀಮತಿಯವರು ಮಾವಿನಕಾಯಿ ಏನದು ವಾಟೆ ಎಲ್ಲ ತೆಗೆದಾಕಿ ಮಾವಿನಕಾಯಿನ ತೋತಾಪುರಿ ಕಾಯಿ. ಆಮೇಲೆ ಇದು ಏನದು ಮಾವಿನಕಾಯಿ ಗೊಜ್ಜು ಮಾಡಿದಾಗಲ್ಲ, ಮಾವಿನಕಾಯಿ ಗೊಜ್ಜು ಮಾಡಿದಾಗ ಯಾರೋ ಕೇಳಿದ್ರು ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ತೋರಿಸಿ ರೆಸಿಪಿ ಅಂತ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಇವತ್ತು ಮಾವಿನಕಾಯಿ. ಇನ್ನೂ ಕೆಲವೊಂದಷ್ಟು ಜನ ಕೆಲವೊಬ್ರು ಕೇಳಿದ್ದಾರೆ ಬೇರೆ ಬೇರೆ ರೆಸಿಪಿ ಎಲ್ಲ, ಅವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಹಂಗೇನೆ ಒಂದೊಂದಾಗಿ. ಇವತ್ತು ಮಾವಿನಕಾಯಿ ಚಟ್ನಿ ಮಾಡ್ತೀವಿ ಸದ್ಯಕ್ಕೆ. ಮತ್ತೇನಾದರೂ ಹೇಳೋದೈತೆ ನಮ್ಮ? ಏನಿಲ್ವಾ? ನಮ್ಮ ಮನೆಗೆ ನೆಂಟರು ಬಂದವ್ರೆ, ಅಲ್ಲೆಲ್ಲ ಕೂತವ್ರೆ ಹಜಾರದಲ್ಲಿ ಮಾತಾಡ್ತಾವ್ರೆ, ವಟ ಅಂತವ್ರೆ, ಅದಕ್ಕೆ ಸ್ವಲ್ಪ ಗಲಾಟೆ ಕೇಳಿಸ್ತೈತೆ. ನೋಡ್ರಿ ಮಾತಾಡ್ರಿ ಅಂತ ಅವ್ರು ಹೇಳ್ತಾವ್ರೆ, ಜೋರಾಗೆ ಮಾತಾಡ್ತಾವ್ರೆ. ನೀನು ಹೇಳೋದೇನಾದ್ರು ಐತೇನಮ್ಮ ಇನ್ನ? ಆಮೇಲೆ ಮಾವಿನಕಾಯಿದು ಏನೇನು ಮಾಡ್ಬೋದು ರೆಸಿಪಿ ಅಂತ ಹೇಳಿದ್ಕೆ ಅವ್ರೇನೋ ಬೇರೆ ಹೇಳಿದ್ರಲ್ಲ, ಮಾವಿನಕಾಯಿ ಐಸ್ ಕ್ರೀಮ್ ಎಲ್ಲ ಹೇಳಿದ್ರು. ಅದು ಗೊತ್ತು, ಆದ್ರೆ ಮರ್ತೋಗ್ಬಿಟ್ಟಿದ್ವಿ ಅಷ್ಟೇ. ಆ ಸಂದರ್ಭದಲ್ಲಿ ನೆನಪಾಗಿಲ್ಲ. ನೀವು ನೆನಪಿಸಿದ್ದು ತುಂಬಾ ಒಳ್ಳೇದಾಯ್ತು. ಮುಂದಿನ ದಿನಗಳಲ್ಲಿ ಅವನು ಮಾಡ್ತೀವಿ. ಇನ್ನೊಂದು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಏನು ಅಮ್ಮವ್ರ ಗಂಡ ಯಾವಾಗಲೂ ಹೆಂಡತಿ ಸರ್ಗಿಟ್ಕೊಂಡಿರ್ತಾರೆ ಅಂತ. ಪಾಪ ನಮ್ಮ ಶ್ರೀಮತಿಯವರೆಲ್ಲಮ್ಮ ಸರ್ಕೋರ್ಸಮ್ಮ, ಅವ್ರ ಸೀರೆನೇ ಉಟ್ಕೊಳ್ಳಲ್ಲ ಪಾಪ. ಅವ್ರ ಸೆರ್ಗೆ ಹೆಂಗೆ ಇಟ್ಕೊಂಡ್ಲಿ ನಾನು ಅಲ್ವಾ? ಯಾವಾಗಲೂ ಇದೇನದು ಏನದು ಚುಡಿದಾರ, ಅದು ವೇಲ್ ಅಂತಾರ, ವೇಲ ದುಪ್ಪಟ್ಟನ, ವೇಲ್ ಹಾಕೊಂಡಿರೋದು. ನಾನು ಹೆಂಗ್ ಸೆರ್ಗೆ ಇಟ್ಕೊಳಕ್ ಸಾಧ್ಯ ಹೇಳೋಣ? ನೀನೇ ಕಮೆಂಟ್ ಮಾಡಿದ್ಯಲ್ಲ. ಅಲ್ಲ ನಾನೇನು ಓಕೆ ಸೀರೆ ಉಟ್ಕೊಂಡಿರ್ತೀನಿ ನಮ್ಮ ಶ್ರೀಮತಿಯವರು, ಆ ಸೆರ್ಗೆ ಇಟ್ಕೊತೀನಿ ಅಂತ. ನಮ್ಮ ಹೆಂಡತಿ ಸೆರ್ಗೆ ನಾನು ಇಟ್ಕೊತೀನಿ, ತಪ್ಪೇನು? ನಾನೇನು ದುಶ್ಯಾಸನ ಅಲ್ಲ ಬೇರೆ ಸೀರೆ ಸೆರ್ಗೆಲ್ಲ ಇಟ್ಕೊಳೋದಕ್ಕೆ. ಆಮೇಲೆ ಇನ್ನೊಂದು ಏನು ಹೇಳ್ಬೋದು ಅದಕ್ಕೆ ಅಂದ್ರೆ, ಇನ್ನೊಂದು ಏನ್ ಹೇಳ್ಬೇಕಪ್ಪ ಅಂದ್ರೆ, ಹೆಂಡತಿನ ತುಂಬಾ ಪ್ರೀತಿ ಮಾಡೋರು ಹೆಂಡತಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಷ್ಟೇ. ಹಂಗಂತ ಹೇಳ್ಬಿಟ್ಟು ಅದನ್ನೇನೆ ನೀವು ಅಮ್ಮೋರ್ ಗಂಡ ಆತರ ಎಲ್ಲ ಹೇಳೋದು ತಪ್ಪು ಅಂತ ಹೇಳ್ತೀನಿ. ಅವರ ದೃಷ್ಟಿಕೋನ ಅದೇ. ಹೆಂಡತಿನ ಏನಿದ್ರು ಪ್ರೀತಿಸಬಾರ್ದು, ಹೆಂಡತಿ ಜೊತೆ ಫ್ರೆಂಡ್ಲಿ ಆಗಿರಬಾರ್ದು, ಹೆಂಡತಿನ ಬೈಬೇಕು ಹೊಡಿಬೇಕು ಒಂಥರ ಮನೆ ಕೆಲಸದವ್ರ ತರ ನೋಡ್ಬೇಕು. ಆವಾಗ ಗಂಡಸು ಅಂತ ಅವ್ರ ಪ್ರಕಾರ ಗಂಡಸು ಅನ್ಕೋತಾರೆ. ಈ ತರ ಇದ್ರೆ ಅಮ್ಮವ್ರ ಗಂಡ ಅನ್ಕೋತಾರೆ. ನೀವು ಅಮ್ಮವ್ರ ಗಂಡ ಅನ್ಕೊಂಡ್ರೆ ಪರವಾಗಿಲ್ಲ, ನಾನು ಇರೋದೇ ಈ ತರ. ಪಾಪ ನೀವು ಇಷ್ಟೊಂದು ಹೇಳಿದಿರಲ್ಲ, ನಿಮ್ಮ ಹೆಂಡತಿ ನಾನು ನೆನಪಿಸ್ಕೊಂಡ್ರೆ ಒಂಥರ ಕನಿಕರ ಅನ್ಸುತ್ತೆ. ನೀವು ನಿಮ್ಮ ಮನೇಲಿ ನಿಮ್ಮ ಹೆಂಡತಿನ ಯಾವ ತರ ಆಗಿರ್ಬೋದು ಅನ್ಕೋತೀನಿ. ಅಲ್ಲ ಆಗಿದ್ರೆ ಅವ್ರ ಹೆಂಡತಿನ ಅವ್ರು ಎಷ್ಟು ಕೇವಲವಾಗಿ ನೋಡ್ಕೋಬಹುದು, ಮನೇಲಿ ನಡೆಸ್ಕೋಬಹುದು ಅಲ್ವಾ? ಸ್ವಲ್ಪ ಗೌರವ ಇರಲಿ ಹೆಣ್ಮಕ್ಳು ಅಂದರೆ, ಗೌರವದಿಂದ ಕಾಣಿ, ಗೌರವದಿಂದ ನೋಡಿ. ನಿಮ್ಮ ಮಾತುಗಳು ಅಷ್ಟೇ. ಇನ್ನೊಬ್ಬರು ನೋಡ್ತಾ ಇರ್ತಾರೆ, ಕೆಲವರು ನಿಮ್ಮ ಕಮೆಂಟ್ಸ್ನ ಗಮನಿಸ್ತಾ ಇರ್ತಾರೆ. ನಿಮ್ಮ
ಇದು ಏನು ಹೇಳ್ತಾರೆ, ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ, ತಲೆಯಲ್ಲಿ ಬುದ್ಧಿ ಜ್ಞಾನ ಯೋಚನೆ ಅದೆಲ್ಲ ಇಟ್ಕೊಂಡು ಮಾತಾಡಿ. ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ನೀವು ಈ ಥರ ಕಮೆಂಟ್ ಮಾಡಿದ್ರೆ ನಾವು ಖಂಡಿತ ಅಯ್ಯೋ ಅಂತ ಗೋಳಾಡ್ಕೊಂಡು ಕೂತ್ಕೊಳ್ಳಲ್ಲ, ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳಲ್ಲ. ಮುಂಚೆ ಆಗೋದು ತುಂಬ ಬೇಜಾರಾಗೋದು ಕೆಲವೊಂದು ನೆಗೆಟಿವ್ ಕಮೆಂಟ್ ಬಂದಾಗ. ಈಗ ನಾವು ನಿಮ್ಮ ಕಮೆಂಟ್ ನೋಡಿ ನಾವಂತೂ ನಗಾಡಿದ್ದೀವಿ ಅಂದರೆ ತುಂಬ ಥ್ಯಾಂಕ್ಸ್ ಅಣ್ಣ, ನೀನು ಈ ಥರ ಕಮೆಂಟ್ ಮಾಡಿದ್ದಕ್ಕೆ ನಾವೊಂದು ಅರ್ಧ ಗಂಟೆ ತುಂಬ ಖುಷಿಯಾಗಿದ್ವಿ. ಒಂಥರ ಹೆಂಗೆ ಅಂದರೆ ಇವರು ನನ್ನ ಸರ್ಗೆ ಇಲ್ಲ ಸರ್ಗೆ ಬೇರೆ ಇಟ್ಕೊಂಡಿರ್ತೀವಿ, ಅವ್ರೇನು ಎತ್ತರ ಕಮೆಂಟ್ ಮಾಡೋಂತ ಅವರು ತಮಾಷೆ ಮಾಡಿದ್ರು. ಆಮೇಲೆ ಇನ್ನೂ ಒಂದು ಸೆರ್ಗೆ ಇಟ್ಕೋತೀನಿ ಯಾವಾಗಂದರೆ ಇವರು ಫಂಕ್ಷನ್ಗೆಲ್ಲಾದರೂ ಹೋಗ್ತೀವಿ, ಅವಾಗ ಊಟ ಮಾಡಿ ಕೈ ತೊಗೊಂಡಾಗ ನಾನು ಹೋಗಿ ಇವ್ರು ಸೀರೆ ಸೆರ್ಗಲ್ಲೇ ಕೈ ಒರೆಸ್ಕೊಳೋದು. ಇವ್ರು ಬೈತಾ ಇರ್ತಾರೆ, ಇಷ್ಟು ಕಾಸ್ಟ್ಲಿ ಸೀರೆ ಅಂತ. ಮತ್ತು ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ದುಡ್ಡು ಕೊಟ್ಟು ನಾವೇನಕ್ಕೆ ಸೀರೆ ಕೊಡ್ಸೋದು ಅಂತೇಳಿ ಸೀರೆ ಸೆರ್ಗಲ್ಲಿ ಕೈ ಒರೆಸ್ಕೊತೀನಿ. ಅದೊಂಥರ ತಮಾಷೆ ನಮ್ಮಿಬ್ಬರು ಮಧ್ಯೆ ಹಿಡಿಯೋದು. ಅದನ್ನೆಲ್ಲ ನೆನೆಸ್ಕೊಂಡ್ವಿ. ನೀವು ಯಾವಾಗ ಇವರು ಏನಾದರೂ ಹೇಳ್ತಿದ್ರೆ ಅಯ್ಯೋ ಸೀರೆ ಸೆರ್ಗೆ ಇಟ್ಕೊಬೇಡ, ನಾನು ಸೀರೆ ಸೆರ್ಗೆ ಇಟ್ಕೊಂಡಿವಿ, ನಾನು ಹಿಂದೆ ಇರ್ಬೇಡ ಅಂತ ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾರೆ. ಒಂದು 2 ದಿನದಿಂದ ಅದೇ ಆಗೈತೆ ನಮಗೆ. ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ, ನಮಗೆ ಬೇಜಾರಂತೂ ಆಗಿಲ್ಲ, ಖಂಡಿತ ಖುಷಿ ಆಯ್ತು. ನಾವು ತುಂಬ ಎಂಟರ್ಟೈನ್ಮೆಂಟು, ನಗು ಬಂತು, ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಮ ನಿಮ್ಮ ಮನಸ್ಥಿತಿನ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಒಳ್ಳೆ ರೀತಿ ಯೋಚನೆ ಮಾಡಿ, ಒಳ್ಳೆ ಮಾತಾಡಿ. ಸಂಕ್ರಾಂತಿ ಹಬ್ಬ ಮಾಡಿಲ್ವಾ ನೀವು? ಮಾಡಿರ್ತಾರೆ, ಆದರೆ ಎಳ್ಳು ಬೆಲ್ಲ ತಿಂದಿಲ್ವಾ ಅವರು? ಮಾಡಿದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತಿದ್ರಲ್ಲ. ಮಾಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅವ್ರ ಮನೇಲಿ. ಮುಂದಿನ ವರ್ಷ ಬನ್ನಿ ಅಣ್ಣ, ನಮ್ಮ ಮನೆಗೆ ಸಂಕ್ರಾಂತಿ ಹಬ್ಬ ಮಾಡ್ತೀವಿ, ಎಳ್ಳು ಬೆಲ್ಲ ಕೊಡ್ತೀವಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿವ್ರಂತೆ. ನೋಡ್ರಿ, ಮಳೆ ಬಂದ್ರೂ ಸೆಕೆ ಹಾಕಿ ಸ್ವಲ್ಪ ಅದು ಏನ್ ಗೊತ್ತಾ, ಇಷ್ಟು ದಿನ ಜಾಸ್ತಿ ಬಿಸಿಲಿತ್ತಲ್ವಾ, ಅದೊಂಥರ ಅರ್ಗಾವು ಅಂತಾರೆ. ಅರ್ಗಾವು ಇನ್ನೊಂದಿನ ಮಳೆ ಬಂದ್ರೆ ತಂಪಾಗ್ತದೆ ಸ್ವಲ್ಪ ವಾತಾವರಣ. ಬಿಸಿಲು ಬಂದ್ರೆ ಹಂಗೆ ಸೆಕೆನೆ ಆಗ್ತದೆ. ಅವಾಗ ವಾರಕ್ಕೂ 15 ದಿನಕ್ಕೂ ಸ್ವಲ್ಪ ಮಳೆ ಬರ್ತಾ ಇದ್ರೆ ಚೆನ್ನಾಗಿರ್ತದೆ. ಈಗ ನಮ್ಮ ಶ್ರೀಮತಿಯವ್ರು ನೋಡ್ರಿ ಇಲ್ಲೆಲ್ಲ ತಗೊಂಡಿದ್ದಾರೆ. ಇದೇನೋ ಆಗ್ಲೇ ನೋಡಿದ್ರಿ, ಮಾವಿನಕಾಯಿ ಹಚ್ಚಿಟ್ಕೊಂಡಿದ್ದಾರೆ, ತೆಂಗಿನಕಾಯಿ ಕಾಯಿ ಹಾಕ್ಬೋದು ಅಥವಾ ಕಾಯಿ ಬದಲು ಕೊಬ್ಬರಿ ಸಹ ಬಳಸ್ಕೋಬಹುದು. ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಇಲ್ಲ ಅಂದ್ರೆ ಕೊಬ್ಬರಿ ಬಳಸ್ಕೋಬಹುದು. ನೋಡ್ರಿ, ಮಳೆ ಬಂದು ಸ್ವಲ್ಪ ಸೌದೆ ತನ್ವಾಗಿದ್ದಾವೆ. ಅದಕ್ಕೆ ನಮ್ಮ ಶ್ರೀಮತಿಯವರು ಬೀಸಿನಿಗೆಯಲ್ಲಿ ಬೀಸಿ ಒಲೆ ಹಚ್ತಾವ್ರೆ. ಹತ್ಕಂತ ಸ್ವಲ್ಪ ತನ್ವಾಗವಲ್ಲ ಮಳೆಗೆ, ಅದಕ್ಕೆ ಹೊಗೆ ಆಡ್ತಾ ಇರೋದು. ಒಣಗಿರೋ ಸೌದೆ ಆಗಿದ್ರೆ ಇಷ್ಟಕ್ಕೆ ದಗ್ಗು ನತ್ಕೊಬಿಡೋದು. ಇರಿರು ಒಂದೆರಡು ಗಟ್ಟಿ ಸೌದೆ ಇಕ್ಕಿ ಆಮೇಲೆ ಪೂರ್ತಿ ಹತ್ಕೊಂಡ್ಮೇಲೆ ಸೌದೆ ಹತ್ಕೊಂಡ್ಲಿ ಇನ್ನೊಂಚೂರು ಒಲೆ ಆಡ್ಸು ಆರೋಗ್ತದೆ. ಉದ್ಕೊಳ್ತಿರೋದು ಹತ್ಕೊಂತ ಬಿಡಿನ. ಆದರೂ ಹೊಗೆ ಸ್ವಲ್ಪ ಇವತ್ತಲ್ಲ. ಅದು ತನ್ವಾಗೈತೆ ಮಳೆ ಬಂದು ಸೌದೆ, ಅದಕ್ಕೆ ಗರಿನೇ ನೆಂದೋಗವೆ. ಇವ್ಯಾವ ಒಳಗೆ ಎತ್ತಿಕ್ಲಿಲ್ಲ. ಊಟ ಮಾಡ್ಕೊಂಡು ಕೂತಿದ್ವಿ, ಮಳೆಯಲ್ಲಿ ಜಾಸ್ತಿ ಬಿಸಿಲು ಬಂದಿತ್ತು. ಮಳೆಯಲ್ಲಿ ಬರ್ತೈತೆ ಹೇಳು ಅಂತ ಸುಮ್ಮನೆ ಕುತ್ಕೊಂಡ್ವಿ. ಅದ್ ನಾವು ಊಟ ಮಾಡ್ಕೊಂಡು ಕುತ್ಕೊಂಡ್ವಿ, ಬಂದೇ ಬಂತು ಮಳೆ. ರಪ ಅಂತ ಬಂತು ಮಳೆ. ಹತ್ಕಂತ ಸಾಕಲ್ವಾ? ಇನ್ನೊಂದಿಕ್ಕು ಸೌದೆ ಸಾಕಿಕ್ಕಮ್ಮ. ಹೊಸ ಬಂಡ್ಲಿನ ಹೊಸದೇನಲ್ಲ, ಹಳೇದಾಗೋಯ್ತು. ಹೊಸದದು. ಹೌದಾ? ಇವತ್ತು ಹಳೇದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕತ್ತಾರೆ ಬಾಂಡ್ಲಿಗೆ, ಅದೆಲ್ಲ ಹುರ್ಕೊಳ್ಳೋದಕ್ಕೆ. ಈಗ ಬೆಳ್ಳುಳ್ಳಿನ ಎಣ್ಣೆಲಿ ಹಾಕಬೇಕು. ಜೀರಿಗೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದಾಕಬೇಕಾ? ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಒಳ್ಳೆ ಕಲರ್ ಬರ್ತೈತೆ, ರುಚಿನೂ ಒಂಥರ ಚೆನ್ನಾಗಿರ್ತೈತೆ. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ಮಾಮೂಲಿ ಖಾರದ ಮೆಣಸಿನ್ಕಾಯಿ ಹಾಕೋಬಹುದು. ಆದ್ರೆ ಸ್ವಲ್ಪ ಖಾರವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಇದು. ಸ್ವಲ್ಪ ಮಾವಿನಕಾಯಿ ಹುಳಿ ಇರ್ತೈತಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಬರ್ತಿರ್ತೈತೆ, ಚೆನ್ನಾಗಿರ್ತೈತೆ. ಹುಳಿ ಖಾರ ಸಿಹಿ ಎಲ್ಲ ಸಮನಾಗಿದ್ರೇನೆ ಅದೊಂದು ರುಚಿ. ಇದನ್ನೇನಂತಾರೆ ಗೊತ್ತಾ, ಷಡ್ರಸ ಭೋಜನ ಅಂತಾರಲ್ಲ. ಅಂದ್ರೆ 6 ಥರ ರಸಗಳು. ಷಡ್ರಸ ಅಂದ್ರೆ ಗಡಿಬಿಡಿ
ಒಲೆ ಅಲ್ವಾ ಅದಕ್ಕೆ. ಆಮೇಲೆ ಸೀದೋಗ್ಬಿಟ್ರೆ ಅಂತ ಭಯ. ಒಲೆ ಉರಿತೀರಿ ನೋಡಿ, ಸ್ವಲ್ಪ ಊದ್ಕೊಳ್ತೀವಿ. ಸಾಕು ಸಾಕು, ಇಷ್ಟೊತ್ತು ಉರಿಯೋದೇನು ಬೇಕಿರ್ಲಿಲ್ಲ, ಇವಾಗ ಉರಿಬೇಕಷ್ಟೇ. ಅದಕ್ಕೆ ಉರಿಸ್ಕ ಸ್ವಲ್ಪ. ಷಡ್ರಸ ಭೋಜನ ಅಂದರೆ 6 ರಸಗಳು, ಅಂದರೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, ಇಷ್ಟು ಇರಬೇಕು. ಕರ್ಬೇವು ಇದೆಲ್ಲ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಬಣ್ಣ ಬದಲಾಯಿಸ್ಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಷಡ್ರಸ ಭೋಜನ ಹೇಳ್ತಿದ್ದಲ್ಲ, ಅದೇ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು 5 ಬರಿಬೇಕು. 5 ಇದರಲ್ಲಿ ಇದ್ದಾವೆ, 5 ಅಲ್ಲ 6. ಉಪ್ಪು ಹಾಕ್ತೀಯ ತಾನೆ? ಹುಳಿ ಮಾವಿನಕಾಯಲ್ಲಿ ಇರುತ್ತೆ, ಮಾವಿನಕಾಯಲ್ಲಿ ಒಗರು ಇರುತ್ತೆ, ಸ್ವಲ್ಪ ಕಹಿನೂ ಇರುತ್ತೆ. ಉಪ್ಪು, ಹುಳಿ, ಖಾರ, ಆಮೇಲೆ ಏನು ಕಹಿ ಅಲ್ಲ. ಈಗ ಮಾವಿನಕಾಯಲ್ಲಿ ಕಹಿ, ಒಗರು, ಹುಳಿ ಆಯ್ತು, 3 ಇರುತ್ತೆ. ಇನ್ನು ಸಿಹಿಗೆ ಬೆಲ್ಲ ಹಾಕ್ತಿದ್ಯಾ, ಮಾಮೂಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀಯಾ, ಈ ಮೆಣಸಿನ್ಕಾಯಿ ಖಾರ ಹಾಕ್ತಿದ್ಯಾ. 6 ಷಡ್ರಸ. ಈ ಚಟ್ನಿ ಷಡ್ರಸ ಭೋಜನ ಅಂತ ಒಂಥರ ಇದು. ಮತ್ತೆ ಇದು ತುಂಬಾ ವಿಶೇಷವಾದ್ದು ಅಂತ ಹೇಳಿ ಏನ್ ಹೇಳಿದ್ದೆ ನಾನು ಅವಾಗಲೇ ಫಸ್ಟ್ ಸ್ಪೆಷಲ್ ಅಂತ ಹೇಳಿದ್ನಲ್ವಾ. ಇಷ್ಟ ದಿನ ನಾನು ಮಿಕ್ಸಿಯಲ್ಲಿ ಮಾಡ್ತಾ ಇದ್ದೆ, ಇವತ್ತು ಗುಂಡಲ್ ಮಾಡ್ತಾ ಇದ್ದೀನಲ್ಲ, ಅದೇ ಸ್ಪೆಷಲ್. ಗುಂಡಲ್ಲಿ ಕಣವ್ರೆ, ಅದೇ ವಿಶೇಷ. ಆದ್ರೆ ಅದ್ರಲ್ಲಿ ಮಾಡೋದಕ್ಕಿಂತ ಇದ್ರಲ್ಲೇ ಚೆನ್ನಾಗಿರ್ತೈತೆ ಅನ್ಕೊಂಡಿದೀನಿ. ಮಾಡಿಲ್ಲ, ನೋಡ್ಬೇಕು. ಈಗ ಆಡಿಸ್ತಾ ಇದ್ರೆ ಒಂಥರ ಗಮ್ ಅಂತೈತಲ್ಲ, ಗಮ ಬರ್ತಾ ಐತಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಇಷ್ಟು ಜಾಸ್ತಿ ಹುರ್ಕೊಂಡ್ರೆ ಸೀದ್ ವಾಸನೆ ಬರ್ತದೆ. ಸೀದು ಅದ್ರ ಟೇಸ್ಟೇ ಹೋಗ್ಬಿಡ್ತೈತೆ, ರುಚಿ ಹೋಗ್ಬಿಡ್ತೈತೆ. ಅದೊಂಥರ ಸೀದು ಕಮರು ವಾಸನೆ ಏನಂತ, ಸೀದ್ ಕಮರು ವಾಸನೆ ಅಂತ, ಹಂಗೆ ಒಂಥರ ಸೀದು. ಸರಿ ಆಯ್ತು, ಇದು ಕೆಳಗೆ ಇಳಿಸವ್ರೆ. ಇದು ಸ್ವಲ್ಪ ಇದೆಲ್ಲ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ಈಗ ಇದು ಒಂದು 5 ನಿಮಿಷ ತಣ್ಣಗಾಗ್ಬೇಕು. ಒಲೆ ಸುಮ್ಮನೆ ಉರಿದಾಯ್ತು ಇವತ್ತು. ಆವಾಗಲೇ ಉರಿತಾನೆ ಇರಲಿಲ್ಲ, ಇವಾಗ ಉರಿತಾಯ್ತು. ಊದಿ ಉರಿಸಿದಾಯ್ತು. ಅಂದ್ರೆ ಸ್ವಲ್ಪ ಮಳೆ ಬಂದೈತಲ್ಲ, ತನ್ನು ಹೊತ್ಕೊಂಡೈತಿ. ಹೊಗೆ ನೋಡಿ ಹೆಂಗಾಡ್ತೈತಿ. ಹುರ್ಕೊಂಡಿದ್ರಲ್ಲ ಅದೆಲ್ಲ ಈ ಸೇರಿಸ್ಕೊತಾ ಅವ್ರೆ. ನೋಡಿ ಸೌಂಡ್ ನೋಡಿ ಹೆಂಗ್ ಬರ್ತೈತಿ. ಅದಾ ಹಂಗೆ ಬರ್ಬೇಕಾ ಹುರ್ಕೊಂಡ್ರೆ? ಮಾಮೂಲಿ ಒಂದು ಮೆಣಸಿಕಾಯಿ ಹಂಗೆ ಸೌಂಡ್ ಬರುತ್ತೆ. ಮೆಣಸಿಕಾಯಿ ಮೆಚ್ಚಿಲ್ ತಗೋತಾ. ಇದೇನು ಫ್ರೈ ಮಾಡ್ಕೊಂಡಿದ್ರಲ್ಲ ಅದೆಲ್ಲ ಸೇರಿಸ್ಕೊಂಡು ಬೆಲ್ಲ, ಆಮೇಲೆ ಅರಿಶಿನ, ಅಡುಗೆ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ ಮತ್ತೆ ಮಾವಿನಕಾಯಿನ ಸೇರಿಸ್ಕೊಂಡು ಅದೀಗ್ಲೇ ಮಾವಿನಕಾಯಿ ಇಷ್ಟು ಸೇರಿಸ್ಕೊಂಡು ರುಬ್ಕೊಳದ. ಸ್ವಲ್ಪ ನೀರು ಸೇರಿಸ್ಕೋಬೇಕಾ? ಸ್ವಲ್ಪ ನೀರು ಸೇರಿಸ್ಕೋಬೇಕು. ಮಾವಿನಕಾಯಿ ಹೋಳು ಇಷ್ಟು ಅದೇ ತುಂಬ ಆಯ್ತಮ್ಮ. ಅದು ಹೆಂಗೆ ರುಬ್ತೀಯ ನೋಡ್ತೀನಿ. ಯಾವತ್ತೂ ರುಬ್ಬಿಲ್ಲ ಪಾಪ ನಮ್ಮ ಶ್ರೀಮತಿಯವರು ಈ ಥರ ಮಾವಿನಕಾಯಿ ಚಟ್ನಿನ ಮಿಕ್ಸಿಲಿ ರುಬ್ತಿದ್ರು. ನೋಡೋಣ ಆಗ್ತಾಯ್ತು, ರುಬ್ಬಕ್ಕೆ ಬತ್ತಾಯ್ತು. ಒಂದು ಅರ್ಧ ಮೇಲೆ ಎತ್ಕೈಲ್ಲನ್ರಿ. ಹಂಗೆ ಎತ್ಕ, ಅರಿಗ್ನಾಗ ಹಂಗೆ ಎತ್ಕೊಂಡು ಅಲ್ವಾ? ಅಯ್ಯೋ ಎಂತ ದಡ್ಡಿ ನಾನು. ಅಲ್ಲಿ ಹಾಕ ಅರಿಗ್ನಕ್ಕೆ ಹಂಗೆ ಎತ್ಕೊಂಡು. ಆಮೇಲೆ ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಹಾಕೊಂಡಿದ್ದೆ. ಬಿಸಿ ಆಯ್ತು ಇದು. ಮಾವಿನಕಾಯಿ ಪಚಡಿ ಅದು ಬರ್ತದೆ ರುಬ್ಬಕ್ಕೆ ಸರಿಯಾಗಿ ಬರುತ್ತಾ? ಪಾಪ ತುರ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನೀವ್ಯಾರಾದ್ರೂ ಈ ಥರ ಕಲ್ಲಾಗ ರುಬ್ಕೊಂಡಿದ್ರೆ ತುರ್ಕೊಳ್ಳಿ ದಯವಿಟ್ಟು. ಸ್ವಲ್ಪ ಮಾಡಂಗಿದ್ರೆ ಪರವಾಗಿಲ್ಲ, ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಎಲ್ಲ ನೆಂಟರು ಬಂದವರಲ್ಲ, ಅತಿಥಿಗಳು. ಸ್ವಲ್ಪ ಅರ್ಧ ಬರ್ಧ ನುಂಗಾಗೋ. ಹೌದು, ಇವರು ಅತಿಥಿಗಳು ಅನ್ಬೇಕಾ ನೆಂಟರು ಅನ್ಬೇಕಾ? ನೆಂಟರು ತಾನೆ. ಅತಿಥಿ ಅಂದರೆ ಬೇರೆಯವ್ರು ಅನ್ಸುತ್ತೆ, ಗೆಸ್ಟು. ಇವರು ನೆಂಟ್ರನ್ನ ಗೆಸ್ಟ್ ಅನ್ನಲ್ಲ, ನೆಂಟ್ರನ್ನೇ ಅಂತಾರೆ. ನಿಮ್ಗೆ ಏನು ಬೇಕೋ ಅದನ್ನ ನೆಂಟರು ಬಂದವ್ರೆ. ಪಾಪ ನೋಡೋಕ್ಕಾಗ್ತಿಲ್ಲ ಕಣ್ಣಿಂದ. ಶ್ರೀಮತಿ ಒದಾಡ್ತಿರೋದು ಏನೋ ಆಯ್ತಲ್ಲ ಅದಂಗೆ ಆಗ್ಬಿಡ್ತು. ಇಲ್ಲ ಆಗ್ತೈತೆ ನುಣ್ಣಿಗೆ ಆಗ್ತೈತೆ. ಒಂದು ಸುಮಾರಾಗಿ ಒಂದು ಚೂರನ ಆಗ್ತೈತಾ? ನೋಡು ಇಲ್ಲ ಅದೇ ಸ್ವಲ್ಪ ರುಬ್ಬು ಇನ್ನು ಹಾಕೊಂಡು ನುಣ್ಗಾಗ್ತಾ ಇರ್ಬೋದು. ನಾವು ಮಾಡಿದ ತಪ್ಪನ್ನು ನೀವ್ಯಾರು ದಯವಿಟ್ಟು ಮಾಡಬೇಡಿ. ಇದು ಓಳು ಹಿಂಗೆ ಹಚ್ಕೊಂಡು ಮಾಡಬೇಡ್ರಿ. ಹೇಳೋದು ತುರ್ದು ಹಾಕೊಳ್ಳಿ, ಇಲ್ಲ ಸಿಪ್ಪೆ ತೆಗೆದು ಹಚ್ಚಿ ಹಾಕ್ಕೊಂಡ್ರೆ ನುಣ್ಗಾಗ್ತೈತೆ. ನಮ್ಮ ಶ್ರೀಮತಿ ಮಿಕ್ಸಿಲಿ ಹಾಕಿ ನುಣ್ಗಾಗ್ತೈತೆ ಅಂದ್ಕೊಂಡು ಹಂಗೆ ಹಾಕ್ಬಿಟ್ಟವ್ರೆ. ಅವ್ರು ರುಬ್ಬಿ ಕೈ ನೋವು ಬಂತು. ಇವಾಗ ನಾನು ರುಬ್ತಾ ಇದ್ದೀನಿ.
ನುಣ್ಣಗೆ ಆಗ್ತೈತೆ ಅದು ತುಂಬ ಲೇಟ್ ಆಗ್ತೈತಲ್ಲ. ಆಗ್ತೈತೆ ಅದೇ ಸ್ವಲ್ಪ ಲೇಟು. ಮಿಕ್ಸಿಲಾದ್ರೆ ಆಗಿರೋದಲ್ಲ ಇಷ್ಟೊತ್ತಿಗೆ. ಆದ್ರೂ ಪರವಾಗಿಲ್ಲ, ನೀನು ಸ್ವಲ್ಪ ಜಾಸ್ತಿನೇ ರುಬ್ಬಿದ್ಯಾ. ಕೈ ನೋವೇ ಬಂತ. ಹೆಂಡತಿ ಸೆರ್ಗಿಟ್ಕೊಂಡಾಗ್ಲೂ ಅಷ್ಟು ಕೈ ನೋವು ಬಂದಿರಲಿಲ್ಲ. ಹೋಗ್ಲಿ ಬಿಡು, ನಾನು ಸೆರ್ಗಿಟ್ಕೊಂಡಂತೂ ಕೈ ನೋವು ಬರಲಿಲ್ಲ. ರುಬ್ಬಿ ರುಬ್ಬಿ ಕೈ ಮಾವಿನಕಾಯಿ ಚಟ್ನಿಗೆ ರುಬ್ಬಿ ರುಬ್ಬಿ ಕೈ ನೋವು ಬಂದ್ಬಿಟ್ಟೈತೆ. ನಮ್ಮ ಶ್ರೀಮತಿಯವರು ರುಬ್ಬಿ ರುಬ್ಬಿ ಅವ್ರ ಕೈ ನೋವು ಬಂತು, ನಾನು ರುಬ್ಬಿ ನನಗೂ ಕೈ ನೋವು ಬಂತು. ಈಗ ನಮ್ಮ ಅತ್ತಿಗೆರಲ್ಲ ನಮ್ಮ ಶ್ರೀಮತಿಯವರ ಅತ್ತಿಗೆಯವ್ರು ಬಂದವ್ರೆ ರುಬ್ಬೋದಕ್ಕೆ. ಅವರ ಬಲಪ್ರಯೋಗ ಹೇಗಾಗುತ್ತೆ ನೋಡೋಣ. ಓ ಇವರು ನಿಧಾನ ರುಬ್ತಾ ಇಲ್ಲ ಜೋರಾಗಿ. ಆಗಲ್ಲ ಇದು. ಅಲ್ಲ ರುಬ್ಬಿದ್ದೀನಿ ಇಷ್ಟು ಒಂದು ಮುಕ್ಕಾಲು ಭಾಗ ಆಗೈತೆ, ಇನ್ನೊಂದು ಕಾಲು ಭಾಗ ರುಬ್ಬೇಕಷ್ಟೆ. ಮಾವಿನಕಾಯಿ ಸಿಪ್ಪೆ ತೆಗ್ದಾಕಿದ್ರೆ ಇಷ್ಟೊತ್ತಿಗೆ ಆಗಿರೋದು. ಮಾವಿನಕಾಯಿ ಸಿಪ್ಪೆ ತೆಗ್ದಾಕ್ತೀನಿ ಅಂದ್ರೆ ಇವರು ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರೋದು. ಇಲ್ಲಾಂದ್ರೆ ಜಾಸ್ತಿ ಅದು ಏನ್ ಗೊತ್ತಾ, ಸಿಪ್ಪೆ ಸ್ವಲ್ಪ ಒಗ್ರಿರುತ್ತಲ್ವಾ, ಅದೇ ಒಂದ್ ರುಚಿ. ನೀನ್ ಹೇಳ್ದಲ್ಲ ಏನೋ, ನೀನು ಒಳಗೊಳಗಡೆ ಹಾಕಿದ್ರೆ ಹುಳಿ ಜಾಸ್ತಿ. ಹುಳಿ ಇರ್ತೈತೆ. ಸಿಪ್ಪೆ ಹಾಕಿದ್ರೇನೆ ಚೆನ್ನಾಗಿರೋದು. ಮತ್ತೆ ಸಿಪ್ಪೆ ಸ್ವಲ್ಪ ಒಗ್ರಿರ್ತೈತೆ. ನಾವ್ ಅಲ್ಗೂನು ರಾಗಿ ರೊಟ್ಟಿನೂ ಹುಳ್ಳಿಕಾಳು ಚಟ್ನಿ ಮಾಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಮಳೆ ಬೇರೆ ಬಂದಿತ್ತಲ್ಲ, ಅಯ್ಯೋ ಬೇಗ ಏನಾದ್ರು ಮಾಡ್ಬಿಟ್ಟು ಒಳಗೋಗೋಣ, ಸುಮ್ಮನೆ ಯಾಕಿನ್ ಕುತ್ಕೊಂಡು ಅಂತೇಳಿ ಸೌದೆ ಬೇರೆ ನೆಂದೋಗಿದ್ವು ಸ್ವಲ್ಪ. ಅದೇನ್ ಮಾಡಿದ್ರೆ 11 ಗಂಟೆ ಆದ್ರೂ ಆಗ್ತಾ ಇರ್ಲಿಲ್ಲ. ಸೌದೆ ಉರಿತಿರವಲ್ಲ, ಉರಿತಾ ಇರ್ಲಿಲ್ಲ. ಇನ್ನೊಂದ್ ಕಾಲ್ ಭಾಗ ಆಯ್ತಷ್ಟೇ. ನುಣ್ಣಗಾಗೋಗಿರೋದು. ಆದ್ರೆ ನುಣ್ಣಗಿದ್ರೆ ಚೆನ್ನಾಗಿರಲ್ಲ ಮಾವಿನಕಾಯಿ ಚಟ್ನಿ. ಇನ್ನೊಂಚೂರು ನೀರು ಹಾಕಬೇಕು ನೋಡ್ರಿ, ನೀರು ಹಾಕಿದ್ರೆ ಬೇಗ ಆಗ್ತದೆ ನೋಡಿ. ಹೌದಾ? ಅದು ಸ್ವಲ್ಪ ಗಟ್ಟಿಗಿರ್ಬೇಕು, ತರ್ತರಿಯಾಗಿರ್ಬೇಕು, ಅವಾಗಲೇ ಸಖತ್ತಾಗಿರೋ ತಿನ್ನಕ್ಕೆ. ನೋಡ್ರಿ ಹೇಳಿದ್ವಲ್ಲ ಅವಾಗಲೇ ಏನಾಯ್ತು ಸಮಸ್ಯೆ ಅಂತ. ಹಾಗಾಗಿ ಇನ್ನೊಂದ್ ಏನ್ ಗೊತ್ತಾ, ಕಡಿಮೆ ಚಟ್ನಿ ಆಗಿದ್ರೆ ಆಗಿರೋದು. ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿ ಮಾಡಿದ್ವಲ್ಲ, ನಮ್ಮ ಅಣ್ಣವರೆಲ್ಲ ಬಂದಿದ್ದಾರೆ ಅಂತ ಸ್ವಲ್ಪ ಜಾಸ್ತಿ ಮಾಡಿದೀವಿ. ಅದಕ್ಕೋಸ್ಕರ ಸ್ವಲ್ಪ ಸಿಪ್ಪೆ ಐತೆ ತರ್ತರಿಯಾಗಿ. ಚಟ್ನಿ ಕರೆಕ್ಟ್ ಆಗಿ ಐತೆ ತರ್ತರಿಯಾಗಿ, ಅದೇ ಒಂದೊಂದು ಮಾವಿನಕಾಯಿ ಸಿಪ್ಪೆ ಐತೆ ಅಷ್ಟೇ. ಹಂಗೆ ಬಾಣ್ಲಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ. ತಿರುಗಿ ಚಿಕ್ಕದೆಲ್ಲ ಇಟ್ಕೊಂಡು ಯಾಕೆ ಈಗ ಫ್ರೈ ಮಾಡ್ಕೊಂಡಿದ್ರಲ್ಲ, ಅದೇ ಬಾಣ್ಲಿನೇ ಇಟ್ಟಿದ್ದೀನಿ, ತೊಳೆದಿಲ್ಲ, ಏನು ಇಲ್ಲ. ಏನಾಗಲ್ಲ, ಎಣ್ಣೆ ಹಾಕಿದ್ ಮಾಡಿದ್ದಲ್ವಾ. ಈಗ ಅದು ಒಲೆ ಬೇರೆ ಉರಿತಿಲ್ಲ, ಹೊಗೆ ಬರ್ತೈತೆ. ಮಳೆ ಬಂದು ಸೌದೆ ಎಲ್ಲ ತನ್ಮಾಗ್ಬಿಟ್ಟವೆ. ಅಯ್ಯೋ, ನಾವು ಬೇರೆ ಏನಾದ್ರು ರೊಟ್ಟಿ ಚಪಾತಿ ಈ ತರ ಮಾಡ್ಬಿಟ್ಟಿದ್ರೆ ಇನ್ನೂ ಕಷ್ಟ ಆಗ್ಬಿಡೋದು. ಸಿಂಪಲ್ ಆಗಿ ಸುಲಭವಾಗಿ ಮಾಡ್ತೀವಿ, ಅದಕ್ಕೆ ಪರವಾಗಿಲ್ಲ. ಉದ್ಗಟ್ಟು ಬೀಳುವುದಮ್ಮ ನೋಡೋಣ ಒಂದ್ಸಲ. ಬರೀ ಹೊಗೆನೇ ಬತ್ತಾಯ್ತು, ಹತ್ಕಂತ ಒಂಚೂರಾದ್ರು. ಒಗ್ಗರಣೆ ಹಾಕಿದ್ರೆ ಸಾಕಲ್ವಾ ಸ್ವಲ್ಪ. ಇದನ್ನೇನು ಒಗ್ಗರಣೆ ಫ್ರೈ ಮಾಡಂಗಿಲ್ಲ, ಸಾಸಿವೆ ಸಿಡ್ದು ಇದಾಕಿದ್ರೆ ಸಾಕು. ಎಣ್ಣೆ ಬಿಸಿ ಆಗುತ್ತೆ, ಸಾಸಿವೆ ಎಣ್ಣೆ ಬಿಸಿ ಆಯ್ತು. ಇವಾಗ ಸಾಸಿವೆ ಇದಾಗ್ತೈತೆ, ಕರಿಬೇವು, ಮುರಿದಾಕೊಂಡು ಒಗ್ಗರಣೆ ಆಗೋಯ್ತು ಅಷ್ಟೇನಾ? ಎಣ್ಣೆ ಹಾಕಲ್ ಬಡಿಕೆ ಸ್ವಲ್ಪ ಆಡಿಸ್ಕೊಬಿಟ್ರೆ ರುಬ್ಕೊಂಡಿರೋ ಚಟ್ನಿ. ಏನೋ ಮಾಡೋಕ್ಕೋಗಿ ಎಡವಟ್ಟು ಮಾಡಿಕೊಂಡು ಮಾಡಿರುವಂಥ ಮಾವಿನಕಾಯಿ ಚಟ್ನಿ. ಆದ್ರೂ ಅದ್ರ ಗಮದಲ್ಲೇ ಗೊತ್ತಾಗ್ತೈತೆ ಎಷ್ಟು ರುಚಿಯಾಗಿರ್ತೈತೆ ಅಂತ. ಚೆನ್ನಾಗಿರ್ತೈತೆ. ಎಲ್ಲ ಒಗ್ಗರಣೆ ಜೊತೆ ಬೆರೆಸ್ಕೊಂಡ್ರೆ ಎಲ್ಲ ಒಗ್ಗರಣೆ ಜೊತೆ ಒಂದ್ಸಲ ಬೆರೆಸ್ಕೊಂಡ್ರೆ ರುಚಿಯಾದ ಮಾವಿನಕಾಯಿ ಚಟ್ನಿ ಸಿದ್ಧ ಆಗಿದೆ. ನಾನು ಕುಡಿಕೆ ಹೋಗಿ ಬರ್ತೈತೆ. ನೋಡ್ತಿದ್ರೆ ಬಾಯಾಗ ನೀರು ಬರ್ತೈತೆ, ಹಂಗೈತೆ. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಒಗ್ಗರಣೆ ಮಾಡಿರುವಂತ ಮಾವಿನಕಾಯಿ ಚಟ್ನಿ. ಅದೇಂಗ್ ಬಿಸಿ ಬಿಸಿ ಮಾವಿನಕಾಯಿ ಚಟ್ನಿ? ಒಗ್ಗರಣೆ ಹಾಕುದ್ನಲ್ಲ, ಬಿಸಿ ಬಿಸಿ ಒಗ್ಗರಣೆನಾ? ಬಿಸಿ ಒಗ್ಗರಣೆ ಹಾಕಿರುವಂತ ಮಾವಿನಕಾಯಿ ಚಟ್ನಿ. ಇವತ್ತು ನಮ್ಮ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ರುಚಿ ನೋಡಲು ಅತಿಥಿಗಳು ಆಗಮಿಸಿದ್ದಾರೆ. ಮಕ್ಕಳೇ ದೇವ್ರು. ಆದ್ರೂ ನೆನ್ನೆ ದೇವ್ರಿಗೆ ಕಣ್ಣು ಗೊತ್ಕೊಂಡ್ಲಿಲ್ಲ ಅಂತ ಕಮೆಂಟ್ ಮಾಡಿದ್ರು. ಹೌದು, ಮೊದ್ಲು ನಾವು ಮರ್ತೋಗ್ಬಿಟ್ಟು ಅದೇನೋ ಖುಷಿನಲ್ಲಿ ಮಾತಾಡ್ಕೊಂಡು ಮಗಳ ಜೊತೆ ಮಾತಾಡ್ಕೊಂಡು ಆಮೇಲೆ ನಮ್ಗೆ ಗೊತ್ತಾಯ್ತು. ಕೊನೆಯಲ್ಲಿ ಮತ್ತೆ 2 ತುತ್ತು ತೆಗ್ದಿಟ್ವಿ. ನಾವು ಯಾವತ್ತೇ ಆ ಥರ ಏನಾದರೂ ಮಾಡಿದ್ರೆ ತಪ್ಪಾಯಿತು ಅಂತ ಅಂದ್ಕೊಂಡು ಇನ್ನೊಂದು ತುತ್ತು ಹೆಚ್ಚಿಗೆ ತೆಗೆದಿಡ್ತೀವಿ. 2 ತುತ್ತು
ನೆನ್ನೆನೂ ಅದೇ ಥರ ಆಯಿತು ಅಂತದ. ಹೆಂಗೈತೆ ಜಾನು? ಹೆಂಗೈತೆ ತೋರ್ಸು, ಮಾಮಂಗ್ ತೋರ್ಸು ಹೆಂಗೈತೆ. ಹೆಂಗೈತಪ್ಪ ಜಾನು? ಸೂಪರ್ ಸೂಪರ್ ಅನ್ನು. ಸೂಪರ್ ಹೆಂಗಮ್ಮ ಅನ್ನೋದು? ಜೊತೆ ಆಟ ಆಡ್ತಾವಳೆ. ಹೆಂಗೈತೆಲ್ಲಮ್ಮ? ಸೂಪರ್ ಸೂಪರ್, ಅವ್ರ ಸ್ಟೈಲ್ ಸೂಪರ್ ಅದೇ. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಸೂಪರ್ ಇನ್ನೊಂದ್ಸರಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಶುಭರಾತ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.